ಎಲೆಕ್ಷನ್ಗೆ ದಿನಗಣನೆ ಶುರುವಾಗಿದೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಬಿರುಸಿನ ಓಟವನ್ನ ಶುರು ಮಾಡಿದ್ದಾರೆ. ಚುನಾವಣಾ ಅಖಾಡದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ನೋಡೋಣ ಇವತ್ತಿನ ಎಲೆಕ್ಷನ್ ಹೈಲೈಟ್ಸ್ ಅಲ್ಲಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯಲುವಹಳ್ಳಿಯಲ್ಲಿ ಸಮೃದ್ಧಿ ಮಂಜುನಾಥ್ ನೇತೃತ್ವದಲ್ಲಿ ಜೆಡಿಎಸ್ ಸಮಾವೇಶ ಮಾಡಲಾಯಿತು. ಸಮಾವೇಶಕ್ಕೆ ಬಂದಿದ್ದ 2,000ಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಬಿರಿಯಾನಿಗಾಗಿ ಜನರು ಓಡೋಡಿ ಬಂದು ಆಟೋ ಮೇಲೆ ಮುಗಿಬಿದ್ದಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಎ.ಟಿ. ರಾಮಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಹೆಸರಲ್ಲಿ ಮೋಸ, ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ಗುಡುಗಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಏನಾಯಿತು? ರೈತರಿಗೆ ಹೆಸರಿನಲ್ಲಿ ಬೇನಾಮಿ ಹೆಸರಿನಲ್ಲಿ ಸಾಲ ತಗೊಂಡ್ರು. ಮಾತಾಡಬೇಡಿ ಅಂದರು ರೇವಣ್ಣವರು. ಯಾಕೆ ಮಾತಾಡಬಾರ್ದು ಅಂತೇಳಿ ಮಾತನಾಡಿದೆ. 7 ಲಕ್ಷ ವಾಪಸ್ ಕಟ್ಸಿದ್ರು. 25,000 ಸಾಲ ತಗೊಂಡಿದ್ರು. ಅವನು 1 ಲಕ್ಷ ಬರ್ಕೊಳ್ಳೋದು, 75,000 ಬರ್ಕೊಳ್ಳೋದು. 7 ಲಕ್ಷ ವಾಪಸ್ ಕಟ್ಸಿದ್ರು. ಇವರು ರೈತರ ಪರ ಸರ್ಕಾರನ, ಬಡವರ ಪರ ಸರ್ಕಾರನ, ಇದು ಪಕ್ಷನ. ಶ್ರೀರಂಗಪಟ್ಟಣದಲ್ಲಿ ಮಾಜಿ ಶಾಸಕ ರಮೇಶ್ ಬಾಬು ಕಣ್ಣೀರ ರಾಜಕಾರಣ ಮಾಡುತ್ತಿದ್ದಾರೆ. ಎಲ್ಲ ಕಷ್ಟಗಳು ತನಗೇ ಬರ್ತಿವೆ ಎಂದು ಭಾವುಕರಾಗಿದ್ರು. ಇದಕ್ಕೆ ಹಾಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅಭಿವೃದ್ಧಿಯ ಹೆಸರಲ್ಲಿ ಮತ ಕೇಳು, ಅದು ಬಿಟ್ಟು ಕಣ್ಣೀರು ಹಾಕಿ ಮತ ಕೇಳೋದು ಶೋಭೆ ತರಲ್ಲ ಎಂದು ವ್ಯಂಗ್ಯವಾಡಿದ್ರು. ಎಲ್ಲ ಕಷ್ಟ ನನಗೆ ಯಾಕಪ್ಪ ಬರ್ತದೆ? ನಾನು ಏನು ಅನ್ಯಾಯ ಮಾಡಿದೆ? ನನ್ನ ಕೈಲಾದ ಮಟ್ಟಕ್ಕೆ ಜನಸೇವೆ ಮಾಡಿದೆ ತಪ್ಪ, ಅಥವಾ ಈ ಭಾರ ಹೊರ್ತಾನೆ ಅಂತ ದೇವ್ರ ಭಾರ ಹೊರ್ಸಿದೆ ತಪ್ಪ? ಕಷ್ಟ ನನಗೆ ಬಂದ್ಬಿಟ್ಟಿದೆ. ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನ ಅವರ ಅಭಿವೃದ್ಧಿಗೆ, ಗ್ರಾಮ ಅಭಿವೃದ್ಧಿಗೆ. ನಿಮ್ ಕಷ್ಟಗಳನ್ನ ಎಲ್ಲ ತೋರಿಸ್ಕೊಂಡು ಓಟ್ ಕೇಳಬೇಡಿ ದಯಮಾಡಿ. ಚಿಕ್ಕಮಗಳೂರಿನಲ್ಲಿ ಹೇಗಿದ್ರು ಸಿಟಿ ರವಿನೇ ಗೆಲ್ಲೋದು ಸಾರ್ ಅಂತ ಕಾಂಗ್ರೆಸ್ ಮುಖಂಡ ರಸೂಲ್ ಖಾನ್ ಹೇಳಿಕೆ ಹಿನ್ನೆಲೆ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದೆ. ಪಕ್ಷಕ್ಕೆ ಮುಜುಗರ ತರುವ ರೀತಿ ಆಡಿಯೋ ಹೇಳಿಕೆ ಸಿಕ್ಕ ಹಿನ್ನೆಲೆ ರಸೂಲ್ ಖಾನ್ ವಜಾಗೊಳಿಸಿ ರಾಜ್ಯ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮೀಗಾ ಆದೇಶಿಸಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಅವಹೇಳನ ಮಾಡುವ ರೀತಿ ಹಿಂದೂ ಮುಖಂಡ ಡಾಕ್ಟರ್ ಎಂ.ಕೆ. ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಡಾಕ್ಟರ್ ಎಂ.ಕೆ. ಪ್ರಸಾದ್ ವಿರುದ್ಧ ಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಂಗಳೂರು ಪೊಲೀಸ್ ಕಮಿಷನರ್ಗೆ ಕ್ರಿಶ್ಚಿಯನ್ ಸಂಘಟನೆಗಳು ಒತ್ತಾಯಿಸಿವೆ. ಏಪ್ರಿಲ್ 9ಕ್ಕೆ ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಹಿನ್ನೆಲೆ ಇಂದಿನಿಂದಲೇ ಬಂಡೀಪುರ ಸಫಾರಿ ಬಂದ್ ಮಾಡಲಾಗಿದೆ. 3 ದಿನಗಳ ಕಾಲ ಬಂಡೀಪುರ ವ್ಯಾಪ್ತಿಯ ಎಲ್ಲಾ ಹೋಂಸ್ಟೇ, ರೆಸಾರ್ಟ್, ಲಾಡ್ಜ್ಗಳು ಸಹ ಬಂದ್ ಮಾಡಲು ಚಾಮರಾಜನಗರ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಆದೇಶ ಹೊರಡಿಸಿದ್ದಾರೆ. ರಸ್ತೆ ನಿರ್ವಹಣೆ, ಪೂರ್ವ ಸಿದ್ಧತೆ ಹಾಗೂ ರಕ್ಷಣೆ ದೃಷ್ಟಿಯಿಂದ ಮುಂಜಾಗೃತಾ ಕ್ರಮ ವಹಿಸಲಾಗಿದೆ. ಸೊರಬ ಕ್ಷೇತ್ರದ ಹಾಲಿ ಶಾಸಕ ಕುಮಾರ್ ಬಂಗಾರಪ್ಪಗೆ ಟಿಕೆಟ್ ನೀಡದಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಸಾಮಾನ್ಯ ಕಾರ್ಯಕರ್ತರು ಪತ್ರ ಬರೆದಿದ್ದಾರೆ. ಪ್ರಧಾನಿ ಅವರಿಗೆ ಬರೆದ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮತ್ತೊಮ್ಮೆ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯ ಸಾಧಿಸಲು ಶಾಸಕ ರಾಜುಗೌಡ ದೇವಿಯ ಮೊರೆ ಹೋಗಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೋರೆಬಾಳದಲ್ಲಿರುವ ತಾಯಿ ಗಡ್ಡಿಗದ್ದೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಚುನಾವಣೆ ಪ್ರಚಾರ ಆರಂಭಿಸಿದ್ದಾರೆ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದೇನೆಂದಿದ್ದಾರೆ. ಹಿಂದುತ್ವದ ರಕ್ಷಣೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಸಲುವಾಗಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆಂದರು. ಆದರೆ ಭ್ರಷ್ಟಾಚಾರ, ವಿಪರೀತ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ನಾನು ಈ ಬಿಜೆಪಿಯನ್ನ ವಿಕೃತಿ ಕಡೆಗೆ ಹೋಗಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಇದಿಷ್ಟು ಇವತ್ತಿನ ಚುನಾವಣಾ ಚದುರಂಗದ ಹೈಲೈಟ್ಸ್.